ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಹುಣ್ಣಿಮೆ ಇದೆ. ಸಾಕಷ್ಟು ಜನ ಬಹಳ ಹೆದರಿರ್ತೀರಿ, ಗ್ರಹಣ ಇದೆ, ಅದು ಇದು ಎಲ್ಲ. ಹುಣ್ಣಿಮೆ ಕಳೆದ ನಂತರ ದೇವಿಯ ಸಂದೇಶ ಏನಾಗಿದೆ, ದೇವಿ ಯಾವ ಮುನ್ಸೂಚನೆ ನಿಮಗೆ ಈ 3 ತಿಂಗಳಲ್ಲಿ ಕೊಡ್ತಾ ಇದ್ದಾಳೆ. ಹುಣ್ಣಿಮೆ ಇದೆ, ಗ್ರಹಣ ಕಳೆದ ನಂತರ ಯಾರೆಲ್ಲ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಅವ್ರಿಗೆಲ್ಲ ಏನು ಸಂದೇಶ ದೇವಿ ಕಡೆಯಿಂದ, ದೇವಿಯ ಸಂದೇಶ ಏನಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಆ ದೇವಿ ಹೆಸರನ್ನ, ಯಾವ ದೇವಿಯನ್ನ ಬಹಳಷ್ಟು ಆರಾಧನೆ ಮಾಡ್ತೀರಿ, ಯಾವ ದೇವಿಯ ಆರಾಧಕರಾಗಿರ್ತೀರಿ, ಹಾಗೆ ನಿಮ್ಮ ಕುಲದೇವರಾಗಿರಬಹುದು, ನಿಮ್ಮ ಗ್ರಾಮ ದೇವತೆ ಆಗಿರಬಹುದು, ಯಾವ ದೇವತೆನ ನೀವು ಅತಿ ಹೆಚ್ಚಾಗಿ ಆರಾಧನೆ ಮಾಡ್ತೀರಿ, ಆ ದೇವಿಯ ಮುನ್ಸೂಚನೆ ಏನಾಗಿದೆ ನಿಮ್ಮ ಲೈಫಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ದೇವಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ದೇವಿ ಹೆಸರು ಹೇಳ್ತಾ ಇದ್ದಂಗೆ ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬಿರುವಂತಹ ದೇವಿಯ ಮುನ್ಸೂಚನೆ ಏನಾಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಹಾಗೆ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನು ಕೂಡ ನಾನು ತೆಗಿತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಅಕಸ್ಮಾತ್ ಕಾಲ್ ಏನಾದರೂ ಬ್ಯುಸಿ ಇದ್ದರೆ, ವೇಟಿಂಗಲ್ಲಿದ್ದರೆ ಅಥವಾ ರಿಂಗ್ ಆಗಿ ಕೂಡ ಎತ್ತಲಿಲ್ಲ ಅಂದರೆ ವಾಟ್ಸಪ್ ಮುಖಾಂತರ ಕೂಡ ನೀವು ಅಪಾಯಿಂಟ್ಮೆಂಟ್ಗಳನ್ನ ತೊಗೊಳ್ಬೋದು ಅಂತ ಹೇಳ್ತಾ, ನಿಮ್ಮ ದೇವಿಯ ಸಂದೇಶ ಏನಾಗಿದೆ. ಓಕೆ, ಇಲ್ಲಿ 4 ಆಫ್ ವಾಂಡ್ಸ್ ಬರ್ತಾ ಇದೆ. ಕೆಲವರ ಲೈಫಲ್ಲಿ ಕೆಲಸದ ವಿಚಾರವಾಗಿ ಏನಾದರೂ ಬಹಳಷ್ಟು ಗೊಂದಲಗಳನ್ನು ನೀವೇನಾದರೂ ಕಂಡಿದ್ರೆ, ಆ ಗೊಂದಲಕ್ಕೆ ಒಂದು ಸಿಹಿ ಸುದ್ದಿ ಕೂಡ ಇದೆ. ನೀವು ಬಹಳಷ್ಟು ಈ ಕೆಲಸದ ವಿಚಾರದಲ್ಲಿ ಯಾರಾದರೂ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಂಥದ್ದು, ಅಥವಾ ಆ ಕೆಲಸನ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡು ಹೋಗಬೇಕಾಗಿದ್ದು ಇತ್ತು ಅಂತ ಹೇಳಿದ್ರೆ ಅಚಾನಕ್ಕಾಗಿ ಆ ಕೆಲಸ ಆಗುವಂಥದ್ದು. ಪ್ರಮೋಷನಲ್ಲಿ ಜಾಸ್ತಿ ಜನ ನೋಡ್ತಿರ್ತೀರಿ, ಅಥವಾ ಇಂಟರ್ವ್ಯೂನಲ್ಲಿ ಪಾಸ್ ಆಗ್ತಾರೋ ಅಥವಾ ಇಲ್ಲವೋ, ಈ ರೀತಿ ಒಂದು ಗೊಂದಲದಷ್ಟು ಜನಗಳನ್ನ ನೋಡ್ತಾ ಇರ್ತೀರಿ. ಅದು ಕೂಡ ಎಸ್ ಆಗುತ್ತೆ ಅನ್ನುವಂತಹ ಸೂಚನೆ ನಿಮಗೆ ದೇವಿಯಿಂದ ಬಂದಿದೆ. ಹಾಗೆ ಇನ್ನು ಕೆಲವ್ರ ಲೈಫಲ್ಲಿ ಮನೆಯಲ್ಲಿ ಸಂಭ್ರಮದ ವಾತಾವರಣ, ಈ 1 ತಿಂಗಳು ಒಳಗಡೆನೆ ಮನೆಯಲ್ಲಿ ಸಂಭ್ರಮದ ವಾತಾವರಣಗಳನ್ನು ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಸಂತೋಷದ ಕ್ಷಣಗಳನ್ನು ನೀವು ನಿಮ್ಮ ಸ್ನೇಹಿತರೊಟ್ಟಿಗಾಗಿರ್ಬೋದು ಅಥವಾ ಯಾರೊಟ್ಟಿಗಾದರೂ ಆಗಿರಲಿ ಅವರೊಟ್ಟಿಗೆ ಕಳಿತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಜಡ್ಜ್ಮೆಂಟ್ ಕಾರ್ಡ್ ಬಂದಿರೋದ್ರಿಂದ ಏನಾಗುತ್ತೆ, ಯಾವುದಾದ್ರೂ ಒಂದು ವ್ಯಕ್ತಿ ಅಥವಾ ಯಾವುದೇ ಒಂದು ಸಂಬಂಧಗಳ ಜಗಳಗಳಿಂದ ಏನಾದ್ರು ಅಂತ್ಯ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಒಂದು ಕರ್ಮ ಅಂತ ಹೇಳಿ ತೋರಿಸುತ್ತೆ. ಅದು ಅವರ ಒಟ್ಟಿಗೆ ಇರುವಂತಹ ಋಣ ಅಷ್ಟೇ ಇತ್ತು ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಕೆಲವ್ರ ಲೈಫಲ್ಲಿ ಬಹಳಷ್ಟು ನೋವುಗಳನ್ನು ತಿಂದಿರ್ತೀರಿ, ಒಂದು ರೀಬರ್ತ್ ಅನ್ನೋದು ಕೂಡ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ನೋವಿನ ಅಂತ್ಯನ ಕಂಡು ಹೊಸ ರೀತಿಯಲ್ಲಿ ಬದುಕುವಂಥದ್ದು. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ನೀವೇನಾದರೂ ಬಹಳ ಪ್ರಾಬ್ಲಮ್ನಲ್ಲಿದ್ದರೆ, ಯಾಕೆ ನನಗೆ ಎಷ್ಟೇ ನಾನು ದೇವರುಗಳನ್ನು ಪೂಜೆ ಮಾಡಿದ್ರು, ಎಷ್ಟೇ ನಾನು ದೇವಿಯ ಆರಾಧನೆ ಮಾಡಿದ್ರು, ಏನೇ ಮಾಡಿದ್ರು ಕೂಡ ಯಾಕೆ ನನಗೆ ಕೈ ಎತ್ತುತ್ತಾ ಇಲ್ಲ, ಯಾಕೆ ನನಗೆ ಇನ್ನೂವರೆಗೂ ನಾನು ಹೀಗೆ ಮಾಡ್ತಾ ಇದ್ದೀನಿ, ಅದೆಲ್ಲ ಒಂದು ಅಂತ್ಯಕ್ಕೆ ಬಂದು ನಿಂತಿದ್ದೀರಿ. ನಿಮ್ಮ ಹಳೆಯ ಲೈಫಿನ ಕರ್ಮ, ಈ ಸಮಯದಲ್ಲಿ ನೀವು ಯಾವುದೇ ಒಂದು ನೋವಿನಲ್ಲಿದ್ರೂ ಕೂಡ ಒಂದು ಹಳೆಯ ಕರ್ಮ ನಿಮಗೆ ಆ ರೀತಿ ನಿಮಗೆ ನೋವು ಕೊಟ್ಟಿದೆ. ಸೊ ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ಹಣದ ಆಪರ್ಚುನಿಟೀಸ್, ಹಣದ ಅವಕಾಶಗಳು ನಿಮ್ಮ ಜೀವನದಲ್ಲಿ ತೆರೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬಹುದು. ಹಣ ಆಗಿರ್ಬೋದು, ಅಥವಾ ಕೆಲವ್ರು ಏನಾದರೂ ವಸ್ತುಗಳನ್ನು ಇಷ್ಟಪಟ್ಟಿದ್ರೆ, ಕಾರ್, ಬೈಕ್, ಮನೆಗೆ ಯಾವುದೇ ವಸ್ತುಗಳಾಗಿರಲಿ, ಈ 1 ತಿಂಗಳ ಒಳಗಡೆನೆ ಆ ವಸ್ತುಗಳನ್ನು ತರ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಮನೆಯವರಿಂದ ಏನಾದರೂ ನೀವು ಹಿರಿಯರಿಂದ, ದೊಡ್ಡವರಿಂದ ಹಣದ ವಿಚಾರಕ್ಕೆ ಏನಾದರೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರ, ಇವರು ನನಗೆ ಹಣದ ಸಹಾಯ ಮಾಡ್ತಾರ ಅಂತ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ರೆ, ಆಬ್ವಿಯಸ್ಲಿ ಹಣದ ಸಹಾಯ ನಿಮಗೆ ಒಬ್ಬ ವ್ಯಕ್ತಿಯಿಂದ ಆಗುತ್ತೆ, ಹಿರಿಯ ವ್ಯಕ್ತಿಯಿಂದ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆ ಹಿರಿಯ ವ್ಯಕ್ತಿ ಒಂದಷ್ಟು ಯೋಚನೆ ಮಾಡಿ ಮುಂದುವರಿಯುವಂಥವರಾಗಿರ್ತಾರೆ. ನಿಮ್ಮ ಹಣದ ಸಮಸ್ಯೆ ಏನಿದೆಯಲ್ಲ ಆ ವ್ಯಕ್ತಿಯಿಂದ ಒಂದಷ್ಟು ರಿಲೀಫ್ ಆಗುತ್ತೆ ಅಂತ ಹೇಳಿ ತೋರಿಸುತ್ತೆ.
ಸೊ ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಈ ಏನಾಗ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ ಏರಿಳಿತಗಳ ಶುರು ಆಗ್ತದೆ. ಆಲ್ರೆಡಿ ನಾನು ಹೇಳಿರ್ತೀನಿ ಎಲ್ಲರಿಗೂ, ಹುಣ್ಣಿಮೆ ಬಂದಾಗ ಯಾರೋ ಏನೋ ಮಾಡಿಸಿದ್ರು ಅದು ಇದು, ಹೌದು, ದೃಷ್ಟಿಗಳಾಗಿರಬಹುದು, ನಜರ್ ಅಂತ ಹೇಳ್ತೀವಲ್ಲ ಅದು ಆಗಿರಬಹುದು, ಏನೇ ಆಗಿರಬಹುದು. ಆ ಹುಣ್ಣಿಮೆ ಟೈಮ್ನಲ್ಲಿ ನಿಮ್ಗೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಎದೆ ಬಡ್ತ. ಸಾಕಷ್ಟು ಜನ ನೆನ್ನೆ ಫೋನ್ ಮಾಡಿದ್ರಿ, ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ. ತುಂಬ ಎದೆ ಬಡ್ತ ಜಾಸ್ತಿ ಆಗುವಂಥದ್ದು, ಗಾಬರಿ ಆಗುವಂಥದ್ದು, ಕೂರೋದಕ್ಕಾಗ್ತಾ ಇರೋಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ. ಗ್ರಹಣನೂ ಜೊತೆಯಲ್ಲಿ ಬಂದಿದೆ. ನಮ್ಮ ಬಾಡಿಯಲ್ಲಿರುವಂತಹ ನೀರಿನಂಶ ಕಮ್ಮಿ ಆಗತ್ತೆ. ಸೊ ಆಗ ಏನಾಗತ್ತೆ, ನಮಗೆ ಬಹಳಷ್ಟು ಗಾಬರಿ ಶುರು ಆಗತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ರೀಡಿಂಗ್ ನೋಡ್ತಾ ಇರೋರಿಗೆ ಭಾಳ ನೀರು ಕುಡಿಯೋದು ಉತ್ತಮ. ಒಂದಷ್ಟು ಮೆಡಿಟೇಷನ್ನು, ನೆಮ್ಮದಿಯಾಗಿರುವಂತಹ ವಿಚಾರಗಳನ್ನ ಕೇಳುವಂಥದ್ದು, ಒಳ್ಳೆಯ ವಿಚಾರ ಯಾರು ಮಾತಾಡ್ತಾರೋ ಅವ್ರ ಜೊತೆ ಮಾತನಾಡುವಂಥದ್ದು. ಏನೋ ನಿಮ್ಮನ್ನ ಡಿಪ್ರೆಷನ್ಗೆ ಒಳಗಾಗುವಂಥದ್ದು ಅಥವಾ ನಿಮ್ಮನ್ನ ಡಿಮೋಟಿವೇಟ್ ಮಾಡುವಂಥವ್ರ ಹತ್ರ ದಯವಿಟ್ಟು ಮಾತನಾಡೋಕೆ ಹೋಗಬೇಡಿ. ಅಥವಾ ಒಳ್ಳೆಯ ಮೋಟಿವೇಶ್ನಲ್ ವಿಡಿಯೋಗಳನ್ನ ಕೇಳಿ, ಯಾವುದೋ ಒಂದು ಕೆಟ್ಟ ಸುದ್ದಿಗಳನ್ನ ಕೇಳೋದು. ಯಾಕೆಂದ್ರೆ ಈ ಹುಣ್ಣಿಮೆ ಸಮಯ ಆದಮೇಲೆ ಆಗಿರ್ಬೋದು ಅಥವಾ 1-2-3 ದಿನದ ಹಿಂದೆ ಆಗಿರ್ಬೋದು, ಏನಾಗುತ್ತೆ, ಆ ಎನರ್ಜಿ ಹೈ ಲೆವೆಲಲ್ಲಿ ಇರುತ್ತೆ, ತುಂಬ ಗಾಬರಿಗಳಾಗ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಿಮ್ಗೆ ಹೌದು, ಇನ್ನು ಕೆಲವ್ರ ಲೈಫಲ್ಲಿ ಮಾಟ ಮಂತ್ರ ಮಾಡಿಸಿದ್ದಾರೆ ಮೇಡಮ್, ನನಗೆ ದೃಷ್ಟಿ ಆಗಿದೆ ಮೇಡಮ್, ಇನ್ನೊಂದು ಎಲ್ಲಾನು ಹೇಳ್ತೀರಿ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಬ್ಲ್ಯಾಕ್ ಟರ್ಮಲ್ಲಿ ಏನು ನಾನು ತೋರಿಸಿದ್ದೀನಲ್ವಾ, ನಾನು ಇದನ್ನು ಸುಮ್ಮನೆ ಹಾಕ್ಕೊಳ್ಳಿ ಅಂತ ಹೇಳಲ್ಲ. ಈ ರೀತಿ ಏನಾದರೂ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ದಯವಿಟ್ಟು ಬ್ಲ್ಯಾಕ್ ಟರ್ಮಲಿನ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಆ ಬ್ಲ್ಯಾಕ್ ಟರ್ಮಿನ್ ಹಾಕೊಂಡಾಗ ಏನಾಗುತ್ತೆ, ನಿಮ್ಮ ಐ ವೈಬ್ರೇಷನ್ ಏನಾಗಿದೆ, ನಿಮ್ಮ ಗಾಬರಿ, ಟೆನ್ಷನ್ಗಳು, ಕೆಲಸದ ಕಡೆ ಗಮನ ಕೊಡದೆ ಇರೋ ಹಾಗೆ ನಾನು ಏನು ಕಾಯಿಲೆ ಇರೋದಿಲ್ಲ, ಒಂದ್ ಕಡೆ ಮೂಲೆಯಲ್ಲಿ ಮಲ್ಕೊಂಡ್ಬಿಡೋದು, ಈ ರೀತಿ ಎಲ್ಲ ಆಗೋದಕ್ಕೆ ಅದು ಬಿಡೋದಿಲ್ಲ. ಬ್ಲ್ಯಾಕ್ ಟರ್ಮಲಿನ್ ಸದಾಕಾಲ ನಿಮ್ಮಲ್ಲಿದ್ದಾಗ ನೆಗೆಟಿವಿಟಿನ ದೂರ ಮಾಡುತ್ತೆ, ನಿಮ್ಮನ್ನ ಆಕ್ಟಿವ್ ಆಗಿರುತ್ತೆ, ನಿಮ್ಮ ಆರ ಕೂಡ ಕ್ಲೆನ್ಸ್ ಆಗಿರುತ್ತೆ ಅಂತ ಹೇಳಬಹುದು. ನಾನಿಲ್ಲಿ ಸಾಕಷ್ಟು ಬ್ರಾಸ್ಲೆಟ್ನ ತೋರಿಸಿದ್ದೀನಿ, ನಾನು ಇದನ್ನ ತೋರಿಸ್ತೀನಿ. ಕ್ಲಿಯರ್ ಕ್ವಾರ್ಟ್ಸ್ ಅಂತ ಏನಿದೆಯಲ್ಲ, ಯಾರಾದರೂ ಮೆಡಿಟೇಷನ್ ಮಾಡೋರು ಅಂತಾಗಿರ್ಬೋದು, ಅಥವಾ ನನಗೆ ತಾಳ್ಮೆನೇ ಇಲ್ಲ, ನನಗೆ ಗಾಬರಿ ಜಾಸ್ತಿ ಆಗ್ತಾ ಇರತ್ತೆ, ನನಗೆ ಕೋಪ ಜಾಸ್ತಿ, ಇಂಥವರು ಕ್ಲಿಯರ್ ಕ್ವಾರ್ಟ್ಸ್ ಧರಿಸೋದ್ರಿಂದ ಮನಸ್ಸು ಶಾಂತ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದರಲ್ಲೂ ಹುಣ್ಣಿಮೆ ದಿನ ಏನಾದರೂ ಇದನ್ನ ಹಾಕೊಂಡಾಗ ನಮ್ಮ ಎನರ್ಜಿ ಯಾವ ರೀತಿ ಆಗತ್ತೆ ಅಂತ ಹೇಳಿದ್ರೆ, ನಮ್ಮ ಆತ್ಮಗಳಿಗೆ ಒಂದು ರೀತಿ ಸ್ನಾನ ಮಾಡಿಸಿದಾಗೆ ಅಂತಾನೆ ಹೇಳ್ಬೋದು ಕ್ಲಿಯರ್ ಕ್ವಾರ್ಟ್ಸ್ ಹಾಕೊಳ್ಳೋದ್ರಿಂದ. ಸೊ ಇಲ್ಲಿ 5 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ದಯವಿಟ್ಟು ನಿಮ್ಗೆ ಆಗ್ತಿರುವಂತಹ ಟೆನ್ಷನ್ಗೆ ಏನಾಗುತ್ತೆ, ನಿಮ್ಮ ಸಂಬಂಧಗಳಲ್ಲಿ ನೀವು ಗಲಾಟೆ ಮಾಡ್ಕೊಳ್ಳುವಂಥ ಸಾಧ್ಯತೆ, ಕಿರಿಕಿರಿ ಆಗುವಂಥ ಸಾಧ್ಯತೆ ಇದೆಲ್ಲ ಇರುತ್ತೆ. ಸುಮ್ಮನೆ ಇದ್ರೂ ಕೂಡ ನೀವೇ ಟ್ರಿಗರ್ ಆಗುವಂಥದ್ದು ಅಥವಾ ಆಪೋಸಿಟ್ ಪರ್ಸನ್ ಟ್ರಿಗರ್ ಆಗುವಂಥದ್ದು, ಇದೆಲ್ಲನೂ ಸಾಧ್ಯತೆ ಇದೆ. ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈ ಆಬ್ಸ್ಟಿಕಲ್ಸ್ನ ನೀವೇನು ಹೊಸದಂತೂ ನೋಡ್ತಾ ಇಲ್ಲ, ಈ ಆಬ್ಸ್ಟಿಕಲ್ಸ್ ಯಾವಾಗಲೂ ಆಗ್ತಾ ಇರುತ್ತೆ. ಬಟ್ ಈ ಸಲ ವಿಕೋಪಕ್ಕೆ ಹೋಗೋದು ಮತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವ ಆಗೋಗೋದು, ಅದಕ್ಕಿಂತ ಒಂದಷ್ಟು ಲಿಮಿಟ್ ಆಗಿ ದೂರ ಇದ್ದು ಸೈಲೆಂಟ್ ಆಗಿರೋದು ಬಹಳ ಉತ್ತಮ ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾ ಹೇಳಿದ್ನಲ್ಲ, ಹಣದ ಆಪರ್ಚುನಿಟೀಸ್ ಒದಗಿ ಬರುವಂಥದ್ದು ಆಗಿರ್ಬೋದು, ಅವಕಾಶಗಳು ಒದಗಿ ಬರುವಂಥದ್ದಾಗಿರಬಹುದು, ಮನೆಯಲ್ಲಿ ಎಲ್ಲರೂ ಸೇರಿ ಒಂದು ಫಂಕ್ಷನ್ಸ್ನ ಅಟೆಂಡ್ ಮಾಡುವಂಥದ್ದು, ಒಂದು ಸಂಭ್ರಮದ ವಾತಾವರಣ ಈ 3 ತಿಂಗಳ ಒಳಗಡೆ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಒಂದು ಒಳ್ಳೆಯ ಅವಕಾಶ ನಿಮ್ಮ ಜೀವನದಲ್ಲಿ, ಹೊಸ ಅವಕಾಶ ನಿಮ್ಮ ಜೀವನದಲ್ಲಿ ಬರುವಂಥದ್ದಿದೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುವಂಥದ್ದು, ನಿಮ್ಮ ವ್ಯವಹಾರದಲ್ಲಿ, ಬಿಸ್ನೆಸ್ಸಲ್ಲಿ ಹೊಸ ಐಡಿಯಾಸ್ಗಳು ಬರುವಂಥದ್ದು ಆಗಿರುತ್ತೆ. ಹಾಗೆ ಇಲ್ಲಿ ಕೆಲಸದ ವಿಚಾರದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾರೆಲ್ಲ ಇಂಟರ್ವ್ಯೂ ಏನಾದರೂ ನೀವು ಮಾಡಿದರೆ ಅಥವಾ ಕೆಲಸ ಬದಲಾವಣೆ ಮಾಡಬೇಕು ಅನ್ನೋದಿದ್ರೆ ಅಚಾನಕ್ ಆಗಿ ಅದು ನಿಮ್ಮ ಲೈಫಿಗೆ ಬರುವಂಥದ್ದಿದೆ ಅನ್ನುವ ದೇವಿಯ ಸೂಚನೆ ಇದಾಗಿದೆ. ಹಾಗೆ ಒಂದಷ್ಟು ನಾನು ಟೀ ಲೀಫ್ ಮೆಸೇಜ್ಗಳನ್ನು ತೆಗಿತಾ ಹೋಗ್ತೀನಿ. ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ, ಯಾವ ವಿಚಾರ ಬರುವಂಥದ್ದಿದೆ ಅಂತ ಹೇಳಿ ಯೂನಿವರ್ಸ್ ನೋಡೋಣ. 10 ಬರ್ತಿದೆ, ಟೆಂಪರರಿ ಸಿಚುವೇಶನ್. ಏನಾದರೂ ದುಃಖಿತರಾಗಿದ್ರೆ, ಏನಾದರೂ ನೀವು ಮಾನಸಿಕವಾಗಿ ನೊಂದಿದ್ರೆ, ಈ ಸಿಚುವೇಶನ್ ಒಂದು ಲೆಕ್ಕಕ್ಕೆ ಟೆಂಪರವರಿ ಆಗಿದೆ. ಯಾವುದೇ ಒಂದು ನೋವಿನಲ್ಲಿರಬಹುದು ಅಥವಾ ಯಾರನ್ನೇ ನೀವು ನಂಬಿರಬಹುದು, ಆ ವ್ಯಕ್ತಿಗಳು ಕೂಡ ಒಂದಷ್ಟು ಟೆಂಪರವರಿಯಾಗಿ ಮಾತನಾಡುವಂತಹ ಸಾಧ್ಯತೆ ಇದೆ. ಏನೋ ನೀವು ಬೇರೆಯವ್ರನ್ನ ನಂಬಿ ಇವ್ರು ಇರ್ತಾರೆ ನನ್ನ ಜೀವನದಲ್ಲಿ ಕೊನೆವರೆಗೂ ಅಂತ ಹೇಳಿ ಮುಂದೆ ಹೋದ್ರೆ ಹಳ್ಳಕ್ಕೆ ಬೀಳುವಂತಹ ಸಾಧ್ಯತೆ ಇದೆ. ಇನ್ನೊಂದು ದುಃಖಿತರಾಗಿ ಈ ಸಿಚುವೇಶನ್ ಏನಾದರೂ ಬಹಳಷ್ಟು ಕೆಟ್ಟದಾಗಿದ್ರೆ ಇದೇ ಡ್ರ್ಯಾಗ್ ಆಗತ್ತಾ, ಇದೇ ಮುಂದುವರಿಯತ್ತಾ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದೊಂದು ಸಿಚುವೇಶನ್ ಅಷ್ಟೇ, ಅದು ಬಂದಿದೆ, ಅದಾಗದೆ ಅದು ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ಇಲ್ಲಿ ಫೈರ್ ಬರ್ತಿದೆ, ಸ್ಟ್ರಾಂಗ್ ಎಮೋಷನ್, ಪ್ಯಾಷನೇಟ್ ಲವ್ ಆರ್ ಹೇಟ್ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಒಂದಷ್ಟು ಎಮೋಷನ್ಸ್ ಹೌದು ಮುಖ್ಯ, ಆದರೆ ತುಂಬಾ ಸ್ಟ್ರಾಂಗ್ ಆಗಿ ಎಮೋಷನ್ಸ್ಗಳನ್ನ ನೀವು ಇಟ್ಕೊಳ್ಳುವಂಥದ್ದು,
ಅದರಿಂದನೇ ನೀವು ನೋವು ಪಡುವಂಥದ್ದು. ಪ್ರೀತಿಯಲ್ಲಾಗಿರಲಿ, ಏನೇ ಆಗಿರಲಿ, ಕೆಲವೊಂದು ಪ್ಯಾಷನ್, ನಿಮ್ಮ ಭಾವನೆ ಜೊತೆಗೆ ಆಡುವಂಥದ್ದು ಕೂಡ ಇರುತ್ತೆ. ಆ ಬಲವಾದ ಭಾವನೆಗಳನ್ನ ಇಟ್ಕೊಳ್ಳುವಂಥದ್ದು. ಕೆಲವರು ಇರ್ತಿರಲ್ಲ, ಪ್ರೀತಿ ಸಂಬಂಧಗಳಲ್ಲಿ ನಿಮ್ಮ ಗಂಡ ಹೆಂಡತಿ ನಡುವೆ ಇರ್ಬೋದು, ಯಾವುದೇ ಸಂಬಂಧಗಳಲ್ಲಿ ಆಗಿರಲಿ, ನೀವು ಅನ್ಕೊಂಡಂಗೆ ಆಗೋದಕ್ಕೆ ಇದು ನಾವು ಬರ್ದಿರುವಂತಹ ಹಣೆ ಬರ ಅಲ್ಲ, ಅಥವಾ ನಾವು ಬರ್ದಿರುವಂತಹ ಯಾವುದೋ ಬ್ರಹ್ಮಲಿಖಿತ ಅಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀ ಭಗವಂತ ಬರ್ದಿರೋದೇ ಒಂದಿರುತ್ತೆ, ನಾವು ಹಿಂಗೆ ಆಗಬೇಕು, ಹಿಂಗೆ ಇರುತ್ತೆ, ಈ ವ್ಯಕ್ತಿ ಹಿಂಗೆ ಇರಬೇಕು ಅಂತ ಹೇಳಿದ್ರೆ ಅದು ನಮ್ಮ ಕಲ್ಪನೆ. ಆ ವ್ಯಕ್ತಿಯ ವ್ಯಕ್ತಿತ್ವನೂ ಕೂಡ ಇರುತ್ತೆ. ಸೊ ಆ ಎಮೋಷನ್ ಇಟ್ಕೊಳ್ಳುವಂಥದ್ದು, ಅದು ಆಗದೆ ಇದ್ದಾಗ ನೀವು ನೋವು ಪಡುವಂಥದ್ದು. ದಯವಿಟ್ಟು ಅಂತ ಎಮೋಷನ್ಸ್ನ ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ಗ್ರಾಸ್ ಹ್ಯಾಪರ್ ಬರ್ತಿದೆ, ಸಿಚುವೇಶನ್ಸ್ ಇನ್ ದಿ ಬ್ಯಾಲೆನ್ಸ್ ದಟ್ ರಿಕ್ವೈರ್ ಕೇರ್ಫುಲ್ಲಿ ಹ್ಯಾಂಡ್ಲಿಂಗ್. ಈ ಸಿಚುವೇಶನ್ನ ಯಾವುದೇ ಕಷ್ಟಕರ ಸಿಚುವೇಶನ್ ಆಗಿರಲಿ, ಈಗಿರೋ ಸಿಚುವೇಶನ್ನಲ್ಲಿ ನೀವು ಬಹಳ ನೋವು ತಿಂತಾ ಇರಲಿ, ಬಹಳ ಯೋಚನೆ ಮಾಡಿ ಒಂದು ಜಾಣತನದಿಂದ ನೀವು ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೀವು ಯಾವುದೇ ಸಿಚುವೇಶನ್ನಲ್ಲಿರಿ, ಈಗ ನೀವು ಅಂಥ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ನೀಟಾಗಿ ಕೂತ್ಕೊಂಡು ಯಾರನ್ನೋ ಹೇಗೋ ಮಾತಾಡ್ಬಿಡ್ಬೋದು, ಅಥವಾ ಏನೋ ಒಂದು ಅಂದುಬಿಟ್ಟೆ ಅದರಿಂದ ನೀವೇ ಸಿಕ್ಕಾಕೊಳ್ಳುವಂಥದ್ದು, ಅಥವಾ ಗಾಸಿಪ್ ಮಾಡಬೇಕಾದ್ರೆ ನೀವಲ್ಲಿ ಕೂತ್ಕೊಂಡಿದ್ದು ಅಲ್ಲಿ ನಿಮ್ಮನ್ನೇ ತಗಲಾಕುವಂಥದ್ದು, ಅಥವಾ ಮಾತಾಡ್ತಾ ಏನೋ ಒಂದು ಮಾತಾಡಿ ಅದನ್ನ ಯಾವುದೋ ಒಂದು ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳುವಂಥದ್ದು. ದಯವಿಟ್ಟು ಒಂದಷ್ಟು ದಿನಗಳ ಕಾಲ ಬಹಳಷ್ಟು ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ. ಹೊಡೆತ ಬಿದ್ದಿದ್ದ ಸಮಯದಲ್ಲೇ ಮತ್ತೊಂದು ಹೊಡೆತ ಬೀಳೋ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಹಾಗಾಗಿ ಏನಾದರೂ ಒಂದು ಕೆಡಕಾಗ್ತಾ ಅಂತಿದ್ದಂಗೆ ನೀವು ಎಚ್ಚರಿಕೆ ತಗೊಂಡ್ಬಿಡ್ಬೇಕು. ಯೂನಿವರ್ಸ್ ಹೇಳ್ಬಿಟ್ಟಿರುತ್ತೆ, ನೋಡಿ ನಿನಗೆ ಇನ್ಯಾರೋ ಒಬ್ರು ಬೈದ್ರು ಅಂತಿಷ್ಟೇ ಇನ್ನೊಬ್ರು ಯಾರೋ ಶುರು ಮಾಡಿಬಿಟ್ಟಿರ್ತಾರೆ. ಆ ಟೈಮಿಗೆ ಸೈಲೆಂಟ್ ಆಗಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಯಾವುದೋ ಒಂದು ಕೂಪಿಗೆ ತಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ನೀವು ನಂಬುವ ದೇವಿಯಿಂದ ಈ ಹುಣ್ಣಿಮೆ ಗ್ರಹಣ ಕಳೆದ ನಂತರ ಸಿಚುವೇಶನ್ ಇದಾಗಿರುತ್ತೆ ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ನಂಬುವ ದೇವಿ ಏನು ಸೂಚನೆ ಕೊಡ್ತಾ ಇದ್ದಾಳೆ, ಯಾವ ಸೂಚನೆ ನೀವು ನಂಬುವ ದೇವಿ ನಿಮಗೆ ಕೊಡ್ತಾ ಇದ್ದಾಳೆ. ಹಾಗೆ ಸಾಕಷ್ಟು ಜನ ಬ್ರೇಸ್ಲೆಟ್ಸ್ಗಳನ್ನು ತಗೊಂಡಿದ್ದೀರಿ. ದಯವಿಟ್ಟು ಆ ಬ್ರೇಸ್ಲೆಟ್ಸ್ಗಳನ್ನು ಇವತ್ತು ಗ್ರಹಣ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಆ ಥರ ಏನು ಮಾಡೋಕೆ ಹೋಗಬೇಡಿ. ನಾನು ಗ್ರಹಣದ ಸಮಯದಲ್ಲೇ ಬ್ರಾಸ್ಲೆಟ್ಗಳನ್ನು ಮಾಡೋದು ಜಾಸ್ತಿ, ಯಾಕೆಂದರೆ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗ್ರಹಣದ ಸಮಯದಲ್ಲಿ ಇಟ್ಟಾಗ ಅದ್ರ ಎನರ್ಜಿ ಕೂಡ ಇರುತ್ತೆ. ನೀವು ಆ ಟೈಮಲ್ಲಿ ಏನೇ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರು, ಏನೇ ಕೋರಿಕೆಗಳನ್ನು ಬೇಡ್ಕೊಂಡ್ರು ಕೂಡ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ, ಯಾವ ವಿಚಾರ ದೇವಿ ನಿಮಗೆ ನೀಡ್ತಾ ಇದ್ದಾಳೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹೈ ಪ್ರಿಸ್ಟರ್ಸ್ ಇದೆ. ಆಬ್ವಿಯಸ್ಲಿ ನೀವು ಬಹಳ ದೇವಿಯ ಆಗಿದ್ದೀರಿ. ಆದರೆ ನೀವು ಕೆಲವೊಂದು ಮಾತುಗಳನ್ನು, ಕೆಲವೊಂದು ವಿಚಾರಗಳನ್ನು ಮನಸ್ಸಿನಲ್ಲೇ ಇಟ್ಕೊಂಡು ಬಹಳಷ್ಟು ಕೊರಗುವ ಸಾಧ್ಯತೆ ಹೆಚ್ಚಾಗಿದೆ. ಬಹಳ ನೋವು, ಎಮೋಷನ್ಸ್ನ ಕಟ್ಟಿಟ್ಕೊಳ್ಳುವಂಥದ್ದು, ಅದು ಪ್ರತಿ ಬಾರಿ ನಿಮ್ಮನ್ನ ದುಃಖ ಕೊಡ್ತಾ ಇರತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಆ ಎಮೋಷನ್ಸ್ಗಳನ್ನು ಬರಿತಾ ಹೋಗಬೇಕು, ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಬೇಕು, ಇಲ್ಲ ಹತ್ತು ಬಿಡಬೇಕು. ಅದರಿಂದ ನಿಮ್ಗೆ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲೂ ನೆಮ್ಮದಿ ಇಲ್ಲದೆ ಇರೋ ಹಾಗೆ, ಎಲ್ಲೂ ನಿಂತರೂ ಅದು ಸಮಾಧಾನ ಇಲ್ಲದೆ ಇರುವ ಹಾಗೆ ತಂದುಕೊಡುತ್ತೆ. ಸೊ ಈ ರೀತಿ ನೀವು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದು, ಅಥವಾ ನೀವೊಂದು ಬುಕ್ನಲ್ಲಿ ಬರೆದು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ಒಂದು ಬುಕ್ಕಲ್ಲಿ ಬರೆದು ಒಂದು ಪಶ್ಚಿಮ ದಿಕ್ಕಲ್ಲಿ ಸುಟ್ಟು ಅದನ್ನು ಎಸಾಡಿದ್ರೆ ನಮ್ಮ ಮನಸ್ಸೇನಿದೆ ರಿಲೀಫ್ ಆಗಿರುತ್ತೆ. ಇಲ್ಲಿ ಬಹಳಷ್ಟು ದೇವಿಯ ಆರಾಧಕರು ಏನಿದಿರಲ್ಲ, ಆ ದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇದೆ. ಆದರೆ ಆ ದೇವಿಯನ್ನ ನೀವು ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ಮರ್ತು ಬಿಟ್ಟೆ, ಆಕೆ ನಾವು ಆರಾಧಿಸೋದು ಮಾಡಿದ್ಬಿಟ್ಟೆ, ಯಾರೇ ಆಗಿರಲಿ, ಈವನ್ ನಾನೇ ಆಗಿರಲಿ, ನಿಮ್ಮ ಮನೆಯಲ್ಲಿ ಖುಷಿಯಿಂದ ಕರೆದ್ರೆ ಮಾತ್ರ ನಾನು ಬರೋದಕ್ಕೆ ಸಾಧ್ಯ ಅಲ್ವಾ. ಸೊ ಕರೀದೆ ಯಾರು ಹೋಗುತ್ತೆ. ಪ್ರತಿ ಬಾರಿ ನಿಮ್ಮ ನೋವಿದ್ದಾಗ, ಆಬ್ವಿಯಸ್ಲಿ ನಾವು ನೋವಿದ್ದಾಗೇನೆ ಭಗವಂತನ ನೆನ್ಪು ಮಾಡ್ಕೊಳ್ಳೋದು. ಅಟ್ಲೀಸ್ಟ್ ಒಂದು 10% ಸುಖವಾಗಿದ್ದಾಗೂ ಕೂಡ ಆ ದೇವಿಯನ್ನ ನೀವು ಮರೆಯೋ ಅಂತ ಈ ಚಿಂತನೆಯಲ್ಲೂ ಇರಬೇಡಿ. ಆ ದೇವಿಯ ಹೆಸರು ಹೇಳೋದು, ಅಥವಾ ಕೂತಾಗ ನಿಂತಾಗ ದೇವಿಯ ಆರಾಧನೆ ಮಾಡೋದು, ಜಪಗಳನ್ನು ಮಾಡೋದು, ದೇವಿಯ ನಾಮಸ್ಮರಣೆನ ಮಾಡ್ಕೊಳ್ಳುವಂಥದ್ದು, ನೀನು ಇದೆಯಮ್ಮ ಅಂತ ಹೇಳಿ ಮುಂದೆ ಹೋಗೋದು, ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದಕ್ಕೆ ಏನಾಗುತ್ತೆ ಅಂದರೆ, ನಿಮ್ಮ ಮೈಂಡಲ್ಲಿ ಹೊಸ ಯೋಚನೆ ಬರುವಂಥದ್ದಾಗತ್ತೆ, ಸಂತೋಷದ ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದಾಗತ್ತೆ. ಈ ಥರ ದುಃಖಿತರಾಗಿರೋದಕ್ಕಿಂತ ನೆಕ್ಸ್ಟ್ ನಾನು ಏನು ಮಾಡಬೇಕು, ನೆಕ್ಸ್ಟ್ ನಾನು ಯಾವ ರೀತಿ ಇರಬೇಕು ಅನ್ನುವಂತಹ ಸೂಚನೆಗಳನ್ನು, ವಿಚಾರಗಳನ್ನು ದೇವಿ ತರ್ತಾಳೆ, ನಿಮ್ಮ ತಲೆಯಲ್ಲಿ ತರ್ತಾಳೆ ಅನ್ನುವಂಥದ್ದಿದೆ. ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಮನಸ್ಸು ಹಿಡಿತವಾಗಿಲ್ಲ ನಿಮ್ಮದು.
ಯೋಚನೆಗಳು, ನಾನು ಆ ಗೋಲ್ ರೀಚ್ ಮಾಡಬೇಕು, ಈ ಗೋಲ್ ರೀಚ್ ಮಾಡಬೇಕು, ನಾನು ಹಾಗಿರ್ಬೇಕು, ನಾನು ಹೀಗಿರ್ಬೇಕು. ಯಾವ ಪ್ರೊಸೆಸಿಂಗ್ ಮಾಡ್ತಿದ್ದೀರಾ ನೀವು? ಯಾವ ಪ್ರೊಸೆಸಿಂಗು ಮಾಡ್ತಿಲ್ಲ. ಇವತ್ತಿದ್ದ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗಿಲ್ಲ. ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ಯಾಕೆ ನಾನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೈ ಪ್ರಿಸ್ಟಸ್ ಬಂದಿದೆ, ಸೆಕೆಂಡ್ ಕಾರ್ಡ್ ಇದು, ಅಗೇನ್ ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಮನಸ್ಸು ಹಿಡಿತವಾಗಿಲ್ಲ ಅನ್ನೋದೇ ನಾನು ಮೇಜರ್ ಆಗಿ ನೋಡ್ತಾ ಇದ್ದೀನಿ ಇಲ್ಲಿ. ಮನಸ್ಸೇ ಒಂದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯೋಚನೆಗಳು ಮಾಡ್ತೀರಿ, ಅದು ಯೋಚನೆ ಮಾಡ್ತೀರಿ, ಇದು ಯೋಚನೆ ಮಾಡ್ತೀರಿ, ನಾನು ಹೀಗಿರ್ಬೇಕು ಅಂತ ಯೋಚನೆ ಮಾಡ್ತೀರಿ, ನಾನು ಆ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ, ನಾನು ಈ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತೀರಿ, ಮತ್ತಿನ್ಯಾವುದೋ ರಿವರ್ಸಿಗೆ ಹೋಗ್ತೀರಿ, ಮತ್ಯಾವುದೋ ಡಿಪ್ರೆಷನ್ಗೆ ಹೋಗ್ತೀರಿ. ವಾಟ್ ಇಸ್ ದಿಸ್? ಸೊ ಅದಕ್ಕೆ ನಾನು ಹೇಳೋದು, ಕ್ರಿಸ್ಟಲ್ಸ್ಗಳನ್ನು ಯಾಕೆ ಧರಿಸಿ ಅಂತ ಹೇಳ್ತೀನಿ ಅಂದರೆ, ನಮ್ಮ ಚಕ್ರನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡಿರುತ್ತಿದ್ದು. ಈ ಅಮಿಥಿಸ್ ಕ್ರಿಸ್ಟಲ್ ಹಾಕೊಳ್ಳೋದ್ರಿಂದ ಆಗಿರಬಹುದು, ಅಥವಾ ಸಿಟ್ರಿನ್ ಹಾಕೊಳ್ಳೋದ್ರಿಂದ ಆಗಿರಬಹುದು, ಗ್ರೀನ್ ಅವೆಂಚುರಿನ್ ಹಾಕೊಳ್ಳೋದ್ರಿಂದ ಆಗಿರ್ಬೋದು, ಬಹಳಷ್ಟು ಕ್ರಿಸ್ಟಲ್ಸ್ಗಳನ್ನು ನಾನು ತೋರಿಸಿದ್ದೀನಿ. ಇದನ್ನೆಲ್ಲ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಚಕ್ರಗಳನ್ನು ಆಕ್ಟಿವೇಟ್ ಮಾಡುತ್ತೆ. ಸಿಟ್ರಿನ್ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಹಣದ ಬ್ಲಾಕೇಜ್ ಏನಾದರೂ ಇದ್ದರೆ, ನಮ್ಮ ಲೈಫಲ್ಲಿ ಸಂತೋಷದ ಸಂಭ್ರಮದ ವಾತಾವರಣ ಏನಾದರೂ ನೋಡಬೇಕು ಅನ್ನೋದಾಗಿದ್ರೆ, ಅಬಂಡನ್ಸ್, ಸಮೃದ್ಧಿಯ ಜೀವನ, ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ಭಾಳ ತೊಂದರೆ ಅನುಭವಿಸ್ತಾ ಇದ್ರಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಪೈರೇಟ್ ಹಾಕೊಳ್ಳಿ. ಪೈರೇಟಿಗೆ ಏನು ಕೆಲಸ? ಪೈರೇಟಿಗೆ ಬರೀ ಹಣದ ಆಕರ್ಷಣೆ ಮಾಡೋದು ಮಾತ್ರ ಕೆಲಸ. ಸೊ ಪೈರೇಟನ್ನ ನಾನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ. ಪೈರೇಟನ್ನು ಧರಿಸೋದ್ರಿಂದ ಬರೀ ಹಣದ ಏನಾದರೂ ತುಂಬ ಹಣದ ವಿಚಾರವಾಗಿ ನೀವು ಕುಗ್ಗಿ ಹೋಗಿದ್ರಿ ಅಂದರೆ, ಆ ಪೈರೇಟ್ ಧರಿಸ್ಕೊಳ್ಳೋದ್ರಿಂದನೂ ಕೂಡ ನೀವು ಬಹಳಷ್ಟು ಹಣನ ಅಟ್ರಾಕ್ಟ್ ಮಾಡ್ತೀರಿ. ಯಾಕೆಂದರೆ ಇದಕ್ಕೇನೋ ಗೊತ್ತಿಲ್ಲ, ಇದೊಂದು ಫೂಲ್ಸ್ ಗೋಲ್ಡ್ ಇದ್ದಂಗೆ ಪೈರೇಟ್. ಬರೀ ಹಣನ ಅದು ಯಾವುದಾದ್ರೂ ಒಂದು ಮೂಲದಿಂದ ಪ್ರತಿ ದಿನಾನೂ ಕೂಡ ಹಣ ತರುವುದರಲ್ಲಿ ಯಶಸ್ಸು ಮಾಡುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ನೈಟ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ದಯವಿಟ್ಟು ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೌದು, ಆಬ್ವಿಯಸ್ಲಿ ಇವತ್ತು ಹುಣ್ಣಿಮೆ ಇರೋದ್ರಿಂದ ನಿಮಗೆ ಬರೀ ದುಃಖದ ವಿಚಾರಗಳು ಅಥವಾ ನಿಮ್ಮ ಮನಸ್ಸಿಗೆ ಕಳವಳಗಳು ಈ ರೀತಿ ಆಗ್ತಾ ಇರುತ್ತೆ. ಒಂದಷ್ಟು ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳಿ. ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ, 4 ಆಫ್ ಚಾಲಿಕ್ಸ್ ಮೀನ್ಸ್ ಕಪ್ಸ್ ಅಂತ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಪ್ಸಲ್ಲಿ ಬಹಳ ಭಗವಂತ ನಿನಗೆ ಅಂತಾನೆ ಬೇರೆ ಒಂದು ಆಪರ್ಚುನಿಟಿ ಇಟ್ಕೊಂಡಿದ್ದೇನೆ, ಬೇರೆ ಒಂದು ಪ್ರೊಫೈಲ್ ಇಟ್ಕೊಂಡಿದ್ದೇನೆ, ಬೇರೆ ಒಂದು ವ್ಯವಹಾರ ಇಟ್ಕೊಂಡಿದ್ದೇನೆ, ಬೇರೆ ಒಂದು ಕೆಲಸ ಇಟ್ಕೊಂಡಿದ್ದೇನೆ, ಬೇರೆ ದಾರಿನ ತೆಗೆದು ಕಾಯ್ತಾ ಇದ್ದಾನೆ ಕೊಡೋದಕ್ಕೆ ಅಂತೇಳಿ. ಆದರೆ ನೀವು ಬರೀ ಹಳೆ ವಿಚಾರಗಳನ್ನ ಮೆಲ್ಕು ಹಾಕೋದು, ಹಳೆ ವಿಚಾರನ್ನೇ ಬರೀ ನಿಮ್ಮ ಮನಸ್ಸಿಗೆ ತಗೊಳ್ಳುವಂಥದ್ದು, ಬಿಟ್ಟು ಹೋಗಿರೋ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡುವಂಥದ್ದು, ಆಗೋಗಿರೋ ವಿಚಾರಗಳನ್ನೇ ಯೋಚನೆ ಮಾಡೋದು, ಮಕ್ಕಳ ವಿಚಾರದಲ್ಲಾಗಿರಬಹುದು, ಗಂಡನ ವಿಚಾರದಲ್ಲಾಗಿರ್ಬೋದು, ಹೆಂಡತಿಯ ವಿಚಾರದಲ್ಲಾಗಿರ್ಬೋದು, ಅಮ್ಮ ಅಪ್ಪನ ವಿಚಾರದಲ್ಲಾಗಿರ್ಬೋದು, ಅತ್ತೆ ಮಾವಂದಿರ ವಿಚಾರಗಳಲ್ಲಾಗಿರ್ಬೋದು, ಯಾವುದೋ ನಿಮ್ಮ ಸಂಬಂಧಗಳಲ್ಲಿ ಏನಾದರೂ ಒಂದು ಆಗಿರುತ್ತೆ. ಅದೇ ವಿಚಾರನ ಮೆಲ್ಕು ಹಾಕಿ ಏನು ಮಾಡ್ತಿದ್ದೀರಿ ನೀವು? ಬಂದಿರುವಂತಹ ಹೊಸ ಅವಕಾಶಗಳನ್ನು ತಗೊಳ್ತಾ ಇಲ್ಲ. ಯೂನಿವರ್ಸ್ ಯಾವಾಗಲೂ ಬುದ್ಧಿವಂತ, ಜಾಸ್ತಿ ಬುದ್ಧಿ, ಅತಿ ಬುದ್ಧಿವಂತ. ನಮ್ಮ ಮನಸ್ಸಿನಲ್ಲಿ, ನಮ್ಮ ಜೀವನದಲ್ಲಿ ಏನು ಇಲ್ಲ, ಯಾವ ನೋವುಗಳು ಕೂಡ ಅದನ್ನ ಪದೇ ಪದೇ ಮೆಲ್ಕು ಹಾಕ್ತಿಲ್ಲ, ಇವರು ರಿಫ್ರೆಶ್ ಆಗಿದ್ದಾರೆ ಅಂತ ಅಂದಾಗ ಅದೇ ಒಂದು ಒಳ್ಳೆಯ ಅವಕಾಶನ ನಮ್ಮ ಜೀವನದಲ್ಲಿ ತಂದಿಟ್ಕೊಂಡಿರುತ್ತೆ, ಕಳಿಸ್ಕೊಡುತ್ತೆ. ನಮ್ಮ ಜೀವನ ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದೇ ರೀತಿನೇ ತಗೊಂಡು ಹೋಗುತ್ತೆ. ಆಗೋಗಿರೋದ್ರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಿ. ಇಲ್ಲಿ ಜಸ್ಟಿಸ್ ಬಂದಿರೋದ್ರಿಂದ ನಿಮ್ಮ ಲೈಫಲ್ಲಿ ಏನಾದರೂ ಯಾರಾದರೂ ಮೋಸ ಮಾಡಿದರೆ, ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಬಹಳಷ್ಟು ಗೊಂದಲಗಳಾಗಿದ್ರೆ, ನಿಮಗೆ ನ್ಯಾಯ ಸಿಗುವ ವಿಚಾರ ಇಲ್ಲಿ ನಡೆಯುತ್ತೆ ಅಂತ ಹೇಳಿ ತೋರಿಸುತ್ತೆ. ಹಾಗೆ ನಿಮ್ಮ ಲೈಫು ಒಂದು ಬ್ಯಾಲೆನ್ಸಿಂಗಲ್ಲಿ ನೀವು ತೊಗೊಂಡು ಹೋಗ್ತೀರಿ. ನಿಮ್ಗೇನು ಗೊತ್ತಾಗ್ತಾ ಇರಲಿಲ್ಲ, ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು, ಯಾರು ಹೇಗಿದ್ದಾರೆ, ಏನು ಇದುವರೆಗೂ ಕೂಡ ನಿಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ನಿಮ್ಮ ಲೈಫ್ನ ನೀವು ಯಾವ ರೀತಿ ತಗೊಂಡು ಹೋಗ್ಬೋದು ಅನ್ನುವಂತಹ ವಿಚಾರಗಳು ನಡೆಯುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿದೆ. ಇಲ್ಲಿ ಕೆಲವೊಂದು ಫೋನ್ಗಳಲ್ಲಿ ಬೇಡದ ವಿಚಾರಗಳನ್ನು ತಗೊಂಡು ತಲೆ ಕೆಡಿಸ್ಕೊಳ್ಳುವಂಥದ್ದು. ಏಕೆಂದರೆ ಇಲ್ಲಿ 7 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಗಾಳಿ ವಿಚಾರದಿಂದ ಮನಸ್ಸಿಗೆ ನೋವಾಗತ್ತೆ ಅಂತ ಹೇಳಿ. ಸ್ವಾರ್ಡ್ಸ್ ಯಾವಾಗಲೂ ಗಾಳಿ, ಮನಸ್ಸು ಇದಕ್ಕೆ ಸಂಬಂಧಪಡ್ತಾ ಇರತ್ತಲ್ವಾ. ಸೊ ಹಾಗಾಗಿ ಈ ಗಾಳಿ ವಿಚಾರದಲ್ಲಿ ನಿಮ್ಮ ಮನಸ್ಸುಗಳನ್ನು ಕೆಡಿಸ್ಕೊಳ್ಳುವಂಥದ್ದು. ಯಾರೋ ಫೋನ್ ಬ್ಲಾಕ್ ಮಾಡಿದ್ರು, ಯಾರೋ ನಮ್ಮನ್ನು ಮಾತಾಡ್ಸಿಲ್ಲ, ಅವ್ರು ಇನ್ನೇನೋ ಸುದ್ದಿ ಹೇಳಿದ್ರು, ಇವ್ರು ಇನ್ನೇನೋ ಸುದ್ದಿ ಮಾಡಿದ್ರು, ಅವ್ರು ಯಾಕೆ ಅಲ್ಲಿಗೆ ಹೋದ್ರು, ಇವ್ರು ಯಾಕೆ ಇಲ್ಲಿಗೆ ಬಂದರು. ದಯವಿಟ್ಟು ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹುಣ್ಣಿಮೆ ಕಳೆದ ನಂತರ ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ನೀವೇ ಮನಸ್ಸಿಗೆ ನೋವು ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಬ್ಲ್ಯಾಕ್ ಟರ್ಮಲಿನ್ ದಯವಿಟ್ಟು ಧರಿಸಿ. ಯಾಕೆಂದರೆ ನಿಮ್ಮ ಎನರ್ಜಿನ ಬ್ಯಾಲೆನ್ಸಿಂಗ್ ಮಾಡುತ್ತೆ, ನಿಮ್ಮ ಆರಾನು ಕೂಡ ಅದೇ ರೀತಿ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಅದ್ರ ಮುನ್ಸೂಚನೆ, ದೇವಿಯ ಮುನ್ಸೂಚನೆ ಇದಾಗಿದೆ. ಟೀ ಲೀಫ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಿದೆ ಅಂದರೆ, ಟೇಬಲ್ ಬರ್ತಿದೆ, ಹಾರ್ಡ್ ವರ್ಕ್ ಹೆಡ್ ಅಂತ ಬರ್ತಿದೆ.
ಗೋಲ್ ಇಟ್ಕೊಂಡಿದ್ದೀರಿ, ಏನೋ ಒಂದು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಿ, ಮತ್ತೊಂದು ಮಾಡಬೇಕು ಅನ್ಕೊಂಡಿದ್ದೀರಿ, ಆದರೆ ಅದಕ್ಕೆ ಬೇಕಾದಂಥ ಎಫರ್ಟ್ನ ನೀವು ಹಾಕಬೇಕಾಗತ್ತೆ. ಅದಕ್ಕೆ ಬೇಕಾಗಿರುವಂತಹ ವಿಚಾರಗಳನ್ನ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಓಲ್ಡರ್ ಮ್ಯಾನ್ ಬರ್ತಿದೆ, ಡೀಲಿಂಗ್ ಆರ್ ರಿಲೇಶನ್ಶಿಪ್ ವಿತ್ ಆನ್ ಓಲ್ಡರ್ ಮ್ಯಾನ್. ಇಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಬ್ಬ ಹಿರಿಯ ವ್ಯಕ್ತಿಯಿಂದ ಸಹಾಯನೋ ಅಥವಾ ಆ ವ್ಯಕ್ತಿಯಿಂದ ಯಾವುದೋ ಒಂದು ನಿಮ್ಮ ಬಿಸ್ನೆಸ್ ವಿಚಾರವಾಗೋ ಅಥವಾ ಮುಂದಿನ ಜೀವನದ ವಿಚಾರವಾಗೋ ನಿಮಗೆ ಒಂದಷ್ಟು ಒಳ್ಳೆಯ ರೀತಿಯಲ್ಲಿ ಹೇಳುವಂಥದ್ದು, ಕಷ್ಟ ಸುಖಗಳನ್ನು ಮಾತನಾಡುವಂಥದ್ದು, ಈ ರೀತಿ ಒಂದು ಸಂದರ್ಭ ಬರುವಂಥದ್ದು ಹಿರಿಯ ವ್ಯಕ್ತಿಯೊಟ್ಟಿಗೆ ನೀವು ಮಾತನಾಡುವಂತಹ ಸಂದರ್ಭ ಒಂದು ಕಲ್ಪಿಸುತ್ತೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ರೋಸ್ಟರ್ ಬರ್ತಿದೆ, ಆ್ಯಂಡ್ ಆರಗೆಂಟ್ ಬೂಸ್ಟ್ಫುಲ್ ಪರ್ಸನ್ ಯು ಶುಡ್ ನಾಟ್ ಕ್ರಾಸ್ ಅಂತ ಹೇಳಿ ಬರ್ತಾ ಇದೆ. ಏನಾಗಿದೆ, ಒಬ್ಬ ಸಿಟ್ಟಿನ ವ್ಯಕ್ತಿ, ದುರಾಂಕಾರಿ ವ್ಯಕ್ತಿಗಳು, ಅಹಂಕಾರ ತೋರಿಸುವಂತಹ ವ್ಯಕ್ತಿಗಳನ್ನ ನೀವು ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ. ಅವರಿಗೆ ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು, ನಿಮ್ಮ ಫ್ಯೂಚರ್ ವಿಚಾರಗಳನ್ನು, ನಿಮ್ಮ ಏಳಿಗೆಯ ವಿಚಾರಗಳನ್ನು ಹೇಳಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವರ ಕಣ್ಣು ಕೂಡ ಸರಿ ಇರೋದಿಲ್ಲ ಅಂತ ಹೇಳಿ. ಕೆಲವು ದುರಹಂಕಾರ ವ್ಯಕ್ತಿಗಳನ್ನು ನೀವು ದಾಟ್ಕೊಂಡು ಹೋಗುವಂಥದ್ದು ಸರಿ ಇಲ್ಲ ಅನ್ನೋದೇ ಈ ಸೆಕೆಂಡ್ ಕಾರ್ಡ್. ಯಾರಿದ್ದಾರೆ ಈಗ ಅನ್ನಿಸ್ತಾ ಇರ್ತಲ್ಲ ನಿಮಗೆ, ಇಂಥ ವ್ಯಕ್ತಿಗೆ ಮಾಡ್ತೀನಿ ನಾನು ಏನು ಅನ್ನೋ ತೋರಿಸ್ತೀನಿ, ಆ ಎಂಟರ್ಟೈನ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ನಂಬುವ ದೇವಿಯ ಸೂಚನೆ ಏನಾಗಿದೆ, ನೀವು ನಂಬುವ ದೇವಿ ಏನು ಮುನ್ಸೂಚನೆ ನೀಡ್ತಿದ್ದಾಳೆ, ಯಾವ ವಿಚಾರವಾಗಿ ನಿಮ್ಮನ್ನು ಎಚ್ಚರಿಸ್ತಿದ್ದಾಳೆ, ಯಾವ ವಿಚಾರದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಇಲ್ಲಿ ದಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನೀವು ಬಹಳ ಈ ಹಿಂದೆ ಏನಾದರೂ ಕೊರಗ್ತಾ ಇದ್ರೆ ಬಹಳ ಅದ್ಭುತವಾಗಿ ಬಂದಿದೆ ಕಾರ್ಡ್ಸ್ಗಳು. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅನ್ನುವ ರೀತಿಯಲ್ಲಿ ಇರುತ್ತೆ. ಬಹುಶಃ ಯಾರಾದರೂ ಈ ರೀಡಿಂಗ್ನ ನೋಡ್ತಾ ಇರೋರು ಈ ಹುಣ್ಣಿಮೆ ಕಳೆದ ನಂತರ ನೀವು ಮುಟ್ಟಿದ್ದೆಲ್ಲ ಚಿನ್ನದ ರೀತಿಯಲ್ಲೇ ಆಗ್ತಾ ಹೋಗುತ್ತೆ. ನೀವು ಬಿಸ್ನೆಸ್ಗೆ ಹಾಕ್ತೀರಾ, ನೀವು ಏನಾದರೂ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಳ್ತೀರಾ, ಅಥವಾ ನೀವೇನಾದರೂ ಕನಸುಗಳನ್ನು ಕಂಡಿದ್ರಾ, ನೀವು ಬಹಳಷ್ಟು ಈ ಹಿಂದೆ ಎಫರ್ಟ್ ಹಾಕಿದ್ರಾ, ನೀವು ಮುಟ್ಟಿದ್ದೆಲ್ಲ ಇನ್ನು ಮುಂದೆ ಚಿನ್ನದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ದ ಎಂಪ್ರೆಸ್ ಕಾರ್ಡೇ ಅದ್ಭುತ ಅಂತ ಹೇಳ್ಬೋದು. ಇಲ್ಲಿ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲಸ ಮಾಡುವಾಗ ಒಂದಷ್ಟು ಕನ್ಫ್ಯೂಷನ್ನ ನೀವು ಮಾಡ್ಕೊಳ್ತೀರಿ. ನಾನು ಅದು ಮಾಡಲ, ನಾನು ಇದು ಮಾಡಲ, ನಾನು ಹೀಗಿರಲ್ಲ, ನಾನು ಹಾಗಿರಲ್ಲ ಅನ್ನುವಂತಹ ಕನ್ಫ್ಯೂಷನ್ಸ್ನ ಮಾಡ್ಕೊಳ್ತೀರಿ. ದಯವಿಟ್ಟು ಅದನ್ನ ಒಂದಷ್ಟು ನೀವು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಿಮ್ಮ ಕನ್ಫ್ಯೂಷನ್ಸ್ನ ಇದೆಲ್ಲ ಕನ್ಫ್ಯೂಷನ್ಸ್ ಶುರು ಆಗ್ತಾ ಇರುತ್ತೆ. ಹಾಗೆ ಕನ್ಫ್ಯೂಷನ್ ನಿಮ್ಮ ಕೆಲಸಗಳಲ್ಲಿ ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮನ್ನ ಕನ್ಫ್ಯೂಷನ್ ಮಾಡುವಂಥ ವ್ಯಕ್ತಿಗಳು ಕೂಡ ನಿಮ್ಗೆ ಆಗ್ತಾರೆ. ಆದರೆ ನೀವು ನಿಮ್ಮ ಮೈಂಡ್ನ ಸ್ಥಿರವಾಗಿ ಇಟ್ಕೊಳ್ಬೇಕಾಗತ್ತೆ. ನಾನು ಏನು ಮಾಡಬೇಕು, ಒಂದು ಟೈಮ್ ಟೇಬಲ್ ಮಾಡ್ಕೊಳ್ಳಿ, ಒಂದು ಟೈಮ್ ಟೇಬಲ್ನ ಬರ್ಕೊಳ್ಳಿ. ನಿಮ್ಮ ಕನ್ಫ್ಯೂಷನ್ ನೀವು ಬೇರೆಯವ್ರು ಹೇಳಿದ ರೀತಿಯಲ್ಲಿ ನಿಮ್ಮ ಜೀವನ ನಡೆಸ್ಕೊಳ್ಳುವಂಥದ್ದಿಲ್ಲ. ನಾನು ಏನು ಮಾಡಿದ್ರೆ ಸರಿ, ನಮ್ಮ ಗಟ್ಸ್ ಗೊತ್ತಿದೆ, ನಮ್ಮ ಗಟ್ ಹೇಳುತ್ತೆ, ನಮ್ಮ ತಾಯಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಿದ್ರೆ ಮುಂದುವರಿಬೇಕು ಅನ್ನುವ ಸೂಚನೆ ಅಂತೂ ಆಕೆ ಕೊಡ್ತಾಳೆ. ಅಂಥವ್ರ ಹತ್ರ ನೀವು ಡಿಸ್ಕಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅಮ್ಮನಿಗೂ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಅಮ್ಮನ ಆಶೀರ್ವಾದ ತಗೊಳ್ಳಿ. ಆ ಯೋಚನೆಗಳು ನಿಮಗೆ ಬರ್ತವೆ. ಯಾವಾಗಲೂ ತಾಯಿ ಯಾವಾಗಲೂ ಚಂದ್ರಕಾರಕಳಾಗಿರ್ತಾಳೆ, ಆ ಇಂಟ್ಯೂಷನ್ನ ಹೆಚ್ಚಿಸ್ತಾಳೆ ಅಂತ ಹೇಳ್ಬೋದು. ತಾಯಿ ಹತ್ರ ಒಂದು 5 ನಿಮಿಷ ಮಾತನಾಡಿದಾಗೂ ಕೂಡ ನಿಮಗೆ ಇಂಟ್ಯೂಷನ್ಸ್ ಹೆಚ್ಚಾಗುವಂತಹ ಸಾಧ್ಯತೆ ಹೆಚ್ಚಿದೆ. ಸೊ ಕನ್ಫ್ಯೂಷನ್ ಮೈಂಡ್ ಇರೋದ್ರಿಂದ ನೀವೊಂದಷ್ಟು ನಿಮ್ಮ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣ್ತೀರಿ, ಏಳಿಗೆಗಳನ್ನ ಕಾಣ್ತೀರಿ. ಬಟ್ ಆದರೂ ಆಗುತ್ತೋ ಇಲ್ವೋ ಅನ್ನುವಂತಹ ಭಯನ, ಅನುಮಾನಗಳನ್ನ ನೀವು ಇಟ್ಕೊಳ್ತೀರಿ. ಸೊ ಇಲ್ಲಿ 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಕೆಲವ್ರ ಲೈಫಲ್ಲಿ ಸಂಭ್ರಮದ ವಾತಾವರಣಗಳನ್ನ ನೀವು ನೋಡ್ತೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಕೆಲವ್ರ ಲೈಫಲ್ಲಿ ಸಾಕಷ್ಟು ಸಂಭ್ರಮದ ವಾತಾವರಣಗಳು, ಕೆಲಸಗಳಲ್ಲಿ ಜಯ. ನಾನು ಹೇಳ್ದಲ್ಲ, ನಾನು ಸ್ಟಾರ್ಟಿಂಗ್ ಕಾರ್ಡ್ ನೋಡ್ತಾ ಇದ್ದಾಗ ಹೇಳಿದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನನೇ ಇನ್ನು 6 ತಿಂಗಳುಗಳ ಕಾಲ ಅಂತ ಹೇಳಿ. ನೀವು ಯಾವುದೇ ಒಂದು ಇದಾಗಲಿ, ನಿಮಗೆ ಫ್ರೆಂಡ್ ಸರ್ಕಲಿಂದ ಹೆಲ್ಪ್ ಆಗುವಂಥದ್ದು, ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ವ್ಯಕ್ತಿಗಳಿಂದ ಒಂದು ಒಳ್ಳೆಯ ಯಶಸ್ಸಿನ ಏಳಿಗೆ ಹೋಗುವಂಥದ್ದು, ನಿಮ್ಮ ಏಳಿಗೆ ಕಂಡು ಬೇರೆಯವರು ಕೂಡ ಸಂತೋಷ ಪಡುವಂತಹ ಲೆವೆಲಿಗೆ ನೀವು ಹೋಗ್ತೀರಿ ಅಂತ ವಿಚಾರಗಳು ಕೂಡ ಆಗತ್ತೆ. ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಕೂಡ ಇದೆ. ಕೆಲವ್ರ ಲೈಫಲ್ಲಿ ಟ್ರಾವೆಲಿಂಗ್ ಕೂಡ ಇರಬಹುದು ಕೆಲಸದ ವಿಚಾರವಾಗಿ. ಹಾಗೆ ಕೆಲವ್ರ ಲೈಫಲ್ಲಿ ಒಂದೂರಿಂದ ಇನ್ನೊಂದು ಊರಿಗೆ, ತಾಯಿ ಮನೆಗೋ ಇನ್ನೊಂದಕ್ಕೋ ಹೋಗುವ ಸಾಧ್ಯತೆ ಕೂಡ ಈ ತಿಂಗಳಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ವಾಂಡ್ಸ್ ಬರ್ತಾ ಇದೆ.
ನಿಮ್ಮ ನೋವು, ಬಹಳಷ್ಟು ನೋವು ಪಡ್ತಾ ಇದ್ದೀನಿ, ನನ್ನ ಜೀವನದಲ್ಲಿ ನಾನು ತುಂಬಾ ನೋವು ಪಡ್ತಾ ಇದ್ದೀನಿ, ನನಗಿನ್ನು ಆಗ್ತಾನೆ ಇಲ್ಲ, ನಾನೆಲ್ಲ ಎಂಡ್ ಅಂತ ಬಂದರೆ, ಹೌದು, ನಿಮ್ಮ ನೋವಿಗೆ ಎಂಡ್ ಆಗಿದೆ, ನಿಮ್ಮ ಖುಷಿಗಲ್ಲ. ನಿಮ್ಮ ಲೈಫು ಇನ್ನು ಮುಂದೆ ರೀಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೊಸ ಐಡಿಯಾ, ಹೊಸ ಲೈಫ್ ಸ್ಟೈಲು, ಹೊಸ ಬದಲಾವಣೆ ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಇದೆ. ಹೌದು, ಇಷ್ಟು ದಿನಗಳ ಕಾಲ ಬಹಳಷ್ಟು ನೋವುಗಳನ್ನು ತಿಂದಿದ್ರಿ, ನಿಮ್ಮ ಜೀವನದಲ್ಲಿ ಬಹಳಷ್ಟು ಗೊಂದಲಗಳನ್ನು ಆಗ್ತಾ ಇತ್ತು ನಿಮ್ಮ ಲೈಫಲ್ಲಿ. ಬಟ್ ಆದರೆ ಇನ್ನು ಮುಂದೆ ಆ ರೀತಿ ಆಗುವ ಸಾಧ್ಯತೆ ಇಲ್ಲ. ಎಲ್ಲನೂ ಕೂಡ ಅನುಭವಿಸಿದ್ದಾಗಿದೆ. ಒಂದು ಎಂಡಿಂಗಿಗೆ ಬಂದು ನಿಂತಿದ್ದೀರಿ, ಮತ್ತಿನ್ಯಾವುದು ಯಾವುದೂ ಇಲ್ಲ ನೀವು ನೋವು ತಿನ್ನೋದಕ್ಕೆ ಅಂತ ಹೇಳಿ. ಕೆಲವೊಂದು ಸಲ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ದಯವಿಟ್ಟು ಅದನ್ನು ನೀವೇ 10 ನಿಮಿಷ ಕೂತು ಯೋಚನೆ ಮಾಡಿ ಮುಂದುವರಿಯೋದ್ರಿಂದನೂ ಕೂಡ ಒಳ್ಳೆಯ ಅವಕಾಶ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಅದ್ಭುತವಾದಂತಹ ಒಂದು ಒಳ್ಳೆಯ ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ. ಹಾಗೆ ನೀವು ಒಂದಷ್ಟು ಸಮಾಧಾನದ ರೀತಿಯಲ್ಲಿ ನೈಸಾಗಿ, ನೀಟಾಗಿ, ಕೂಲಾಗಿ ಕೆಲವು ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಿದ್ರಿ ಅಂತ ಹೇಳಿದ್ರೆ ಹಣಕಾಸಿನ ಆಪರ್ಚುನಿಟಿಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಉದ್ಯೋಗಗಳಲ್ಲಿ ಆಪರ್ಚುನಿಟೀಸ್ ಬರುವಂಥದ್ದಿದೆ. ಎಲ್ಲರನ್ನೂ ಕೂಡ ನೈಸಾಗಿ ಡೀಲ್ ಮಾಡಲೇಬೇಕಾಗತ್ತೆ. ಇಲ್ಲಿ ಕ್ವೀನ್ ಬಂದಿರೋದ್ರಿಂದ ಒಂದು ರೀತಿ ಪ್ರೀತಿ, ಮಾತೃವಾತ್ಸಲ್ಯಗಳನ್ನ ನೀವು ಗಂಡು ಮಕ್ಕಳಾಗಿರ್ಲಿ, ಹೆಣ್ಮಕ್ಳಾಗಿರ್ಲಿ, ದೊಡ್ಡವರಾಗಿರ್ಲಿ, ಚಿಕ್ಕವರಾಗಿರ್ಲಿ, ಮಾತೃವಾತ್ಸಲ್ಯ ತೋರಿಸಿ ಅದರಿಂದ ಗೆಲ್ಲುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಸಿಹಿ ಸುದ್ದಿ ಬರುವಂಥದ್ದಿದೆ. ಹಾಗೆ ನಿಮ್ಮ ಮಧ್ಯದಲ್ಲಿ ಕೆಲವು ವ್ಯಕ್ತಿಗಳು ನಿಮ್ಮ ಹತ್ರನೂ ಚೆನ್ನಾಗಿದ್ದು ಇನ್ನೊಬ್ರ ಹತ್ರನೂ ಚೆನ್ನಾಗಿರುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗೆ ನಿಮ್ಮ ಎಮೋಷನ್ಸ್ ಏನಿದೆಯಲ್ಲ, ಒಂದು ರೀತಿ ಚಂಚಲತೆ, ಈಗಿರುವ ಮನಸ್ಸು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಆ ರೀತಿ ಆಗುವ ಸಾಧ್ಯತೆನೂ ಹೆಚ್ಚಿದೆ ಅಂತ ಹೇಳ್ಬೋದು. ಸೊ ಮೈಂಡ್ನ ಕಂಟ್ರೋಲ್ ಇಟ್ಕೊಳ್ಬೇಕಾಗತ್ತೆ. ಯಾವುದೋ ಒಂದು ಸಂತೋಷದ ಸುದ್ದಿ ಕೂಡ ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಟೀ ಲೀಫ್ ಮೆಸೇಜ್ಗಳನ್ನು ನಾನು ನೋಡ್ತಾ ಇದ್ದೀನಿ, ಏನು ಬಂದಿದೆ ಅಂತ ಹೇಳಿ. ಯೂನಿವರ್ಸ್ ನಿಮ್ಗೆ ಏನು ಹೇಳ್ತಾ ಇದೆ, ಇಲ್ಲಿ ಹಾರ್ಟ್ ಬರ್ತಿದೆ, ಗ್ರೇಟ್ ಹ್ಯಾಪಿನೆಸ್. ನಾನು ಹೇಳ್ದೆ ಅಲ್ಲ, ಮೊದಲನೇ ಕಾರ್ಡ್ ಎಂಪ್ರೆಸ್ ಬಂತು ಅಂದರೆ ಮುಗೀತು. ಇನ್ನು ಮುಟ್ಟಿದ್ದೆಲ್ಲ ಚಿನ್ನನೇ, ಸಂತೋಷವಾಗಿರುವಂತಹ ಕಾಲನೇ. ಯಾವಾಗಲೂ ಭಗವಂತ ಒಂದು ಹೇಳ್ತೀನಿ ನಾನು, ಸಡನ್ನಾಗಿ ಈಗ ಕೊಟ್ಬಿಟ್ಟಿದ್ದಾನೆ. ಈ ಸಂತೋಷದ ವಾತಾವರಣ ಬರುತ್ತೆ, ಸಿಹಿ ಸುದ್ದಿ ಬರುತ್ತೆ, ಹಣ ಬರುತ್ತೆ, ಧನಾಗಮನ ಆಗತ್ತೆ, ಎಲ್ಲನೂ ಬರುತ್ತೆ. ಆದರೆ ಅದನ್ನ ಕೊನೆವರೆಗೂ ಇಟ್ಕೊಳ್ಳುವಂಥ ಬ್ರೈನ್ ಕೊಡಪ್ಪ ಅಂತ ಹೇಳ್ಬೇಕು. ಈಗ ಬಂದು ಹಂಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಸೊ ಹಾಗಾಗಿ ಈಗ ಮುಟ್ಟಿದ್ದೆಲ್ಲ ಚಿನ್ನನ, ಆ ಚಿನ್ನನ ಸರಿಯಾಗದ ರೀತಿಯಲ್ಲಿ ತೆಗೆದಿಟ್ಕೊಳ್ಳುವಂಥದ್ದು, ಹಣದ ವೆಚ್ಚ ಮಾಡುವಂಥದ್ದು, ಹಣ ಖರ್ಚು ಮಾಡುವಂಥದ್ದು, ಬೇಡದಿದ್ದ ವ್ಯಕ್ತಿಗಳಿಗೆ ಹಣ ಕೊಟ್ಟು ನಿಮ್ಮಲ್ಲಿ ಬ್ಲಾಕೇಜ್ ಮಾಡ್ಕೊಳ್ಳೋವಂಥದ್ದು ಯಾವುದು ಬೇಡ. ಒಂದಷ್ಟು ಸಂತೋಷದ ವಾತಾವರಣ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಹೇಳ್ತಾ ಇದೆ. ಇಲ್ಲಿ ರ್ಯಾಬಿಟ್ ಬರ್ತಿದೆ, ಟೂ ಮಚ್ ಕನ್ಸರ್ನ್ ವಿತ್ ಸೆಕ್ಷುಯಲ್ ಮ್ಯಾಟರ್ ಅಂತ ಹೇಳಿ ಬರ್ತಾ ಇದೆ. ಕೆಲವು ವ್ಯಕ್ತಿಗಳಿಗೆ ನೀವು ತುಂಬ ಕನ್ಸರ್ನ್ ತೋರಿಸುವ ಅವಶ್ಯಕತೆಗಳಿಲ್ಲ. ಅವ್ರು ಏನೇ ಆಗಿರಲಿ, ಗಂಡ ಹೆಂಡತಿ ಸಂಬಂಧ ಆಗಿರಲಿ, ಏನೇ ಇರಲಿ, ತುಂಬ ಅವ್ರ ಬಗ್ಗೆ ಕಾಳಜಿ ತೋರಿಸೋದು, ಅತಿಯಾದ ವ್ಯಾಮೋಹಕ್ಕೊಳಗಾಗುವಂಥದ್ದು, ಅದೆಲ್ಲ ನಿಮಗೆ ಹೊಡ್ತಾ ಬೀಳತ್ತೆ. ಕಂಟ್ರೋಲ್ನಲ್ಲಿ ಇಡಬೇಕಾಗತ್ತೆ ಇಂಥ ವ್ಯಕ್ತಿಗಳನ್ನು ಅಂತ ಹೇಳಿ ತೋರಿಸುತ್ತೆ. ಸೊ ಇಲ್ಲಿ ಪೀಕಾಕ್ ಬರ್ತಿದೆ, ಬಿ ವೇರ್ ಆಫ್ ಗ್ರೇಟ್ ಪ್ರೈಡ್ ಅಂತ ಹೇಳಿ ಬರ್ತಾ ಇದೆ. ದಯವಿಟ್ಟು ನಿಮ್ಗೇನಾದರೂ ಈಗೋ ಇತ್ತು ಅಂದರೆ, ಸಿಟ್ಟಿತ್ತು ಅಂದರೆ, ಕೋಪ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಹಳಷ್ಟು ನಿಮ್ಮ ಸಿಟ್ಟುಗಳನ್ನು, ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕಾಗತ್ತೆ. ಇದರಿಂದ ನಿಮಗೆ ನೀವೇ ತಲೆನೋವು ಮಾಡ್ಕೊಳ್ಬೇಕಾಗತ್ತೆ ಅನ್ನುವ ಮುನ್ಸೂಚನೆ ದೇವಿ ಈ ಕಾರ್ಡ್ ಮುಖಾಂತರ ನಿಮಗೆ ಕೊಡ್ತಿದ್ದಾಳೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಹಾಗೆ ಯಾರಿಗೆಲ್ಲ ಕ್ರಿಸ್ಟಲ್ ಬೇಕಾಗಿದೆ, ದಯವಿಟ್ಟು ವಾಟ್ಸಪ್ ಮುಖಾಂತರನೂ ಕೂಡ ನೀವು ಕ್ರಿಸ್ಟಲ್ನ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.